ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆ ಶಾಕ್ ಅನ್ನು ನೀಡಲಾಗಿದೆ. ಪ್ರತಿ ಕೆಜಿ ತುಪ್ಪದ ಬೆಲೆಯನ್ನ ಈಗ 90 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಹೌದು, ಜಿಎಸ್ಟಿ ದರ ಇಳಿಕೆಯ ಸಂಭ್ರಮದಲ್ಲಿದ್ದಂತಹ ಜನತೆಗೆ ಕೆಎಂಎಫ್ ಈಗ ಶಾಕ್ ಒಂದನ್ನು ನೀಡಿದೆ. ತುಪ್ಪದ ದರವನ್ನ ಕೆಎಂಎಫ್ ಈಗ ಏರಿಕೆ ಮಾಡಿದ್ದು, ನಂದಿನಿ ತುಪ್ಪದ ದರವನ್ನ ಪ್ರತಿ ಕೆಜಿಗೆ 90 ರೂಪಾಯಿ ಏರಿಕೆಯನ್ನ ಈಗ ಮಾಡಲಾಗಿದೆ. ಎಲ್ಲಾ ಮಾದರಿಯ ತುಪ್ಪದ ದರವನ್ನ ಪ್ರತಿ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಲಾಗಿದೆ. ಇಂದಿನಿಂದ ನೂತನ ದರ ಜಾರಿಗೆ ಬರಲಿದೆ ಎಂಬ ಮಾತು ಕೂಡ ಕೇಳಿ ಬಂದಿದ್ದು, ಕೆಎಂಎಫ್ ಈಗ ನಿಗದಿತವಾಗಿ ಹೇಳಿಕೆಯನ್ನ ನೀಡಿದೆ. ಈ ಹಿಂದೆ 1 ಕೆಜಿ ತುಪ್ಪದ ಬೆಲೆ 610 ರೂಪಾಯಿ ಇತ್ತು. ಆದ್ರೆ ಇಂದಿನ ದರ 700 ರೂಪಾಯಿಗೆ ಏರಿಕೆಯಾಗಿದೆ. ತುಪ್ಪ ಹೊರತುಪಡಿಸಿ ಉಳಿದ ಇತರೆ ನಂದಿನಿ ಉತ್ಪನ್ನದ ರೇಟ್ನಲ್ಲಿ ಯಾವುದೇ ಬದಲಾವಣೆಯನ್ನ ಈಗ ಮಾಡಲಾಗಿಲ್ಲ. ಇನ್ನು ನಂದಿನಿ ತುಪ್ಪದ ಬೆಲೆ ಏರಿಕೆ ಸಂಬಂಧಿಸಿದಂತೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಂದಿನಿ ಹಾಲು 65 ಲಕ್ಷದಿಂದ 1 ಕೋಟಿ ಲೀಟರ್ ವರೆಗೆ ಉತ್ಪತ್ತಿ ಆಗ್ತಾ ಇದೆ. ಕೇವಲ 50 ಲಕ್ಷ ಲೀಟರ್ ಹಾಲು ಮಾತ್ರ ಮಾರಾಟ ಆಗ್ತಾ ಇದೆ. ಇನ್ನು 4 ರೂಪಾಯಿ ರೈತರಿಗೆ ಹಣ ಕೊಡಲು ಮುಂದಾದ್ರೆ ಹಾಲಿನ ಉತ್ಪನ್ನದಲ್ಲಿ ನಷ್ಟವಾಗ್ತಾ ಇದೆ. ಬೆಳವಣಿಗೆ ಅಭಾವ ಇದೆ. ತುಪ್ಪ ಬೆಣ್ಣೆಗೆ ಬೇಡಿಕೆ ಜಾಸ್ತಿ ಕೂಡ ಇದೆ. ಮಾರ್ಕೆಟ್ಗಳಲ್ಲಿ ಬೇರೆ ಬ್ರ್ಯಾಂಡ್ನಲ್ಲಿ ವಿನ್ಯಾಸದಲ್ಲಿ ನೋಡ್ತಾ ಹೋಗೋದಾದ್ರೆ ನಮ್ಮ ಬ್ರ್ಯಾಂಡ್ ಗುಣಮಟ್ಟ ಒಂದು ಮಟ್ಟಿಗೆ ಹೆಚ್ಚಿಗೆನೇ ಇದೆ. ಮತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಸುಗಳ ಹಾಲಿನಿಂದ ತಯಾರಿಸಿದಂತಹ ತುಪ್ಪ ಸರಬರಾಜು ನಾವು ಮಾಡ್ತಾ ಇದ್ದಾವೆ. ಹಾಗಾಗಿ ನಷ್ಟ ಭರಿಸಲು ಬೆಲೆ ಏರಿಕೆ ಮಾಡಬೇಕು. ಹೀಗಾಗಿ ತುಪ್ಪದ ದರ ಏರಿಕೆ ಮಾಡಿದ್ದೇವೆ ಎಂದು ಬಮೂಲ್ ಹಾಲು ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ನಂದಿನಿ ತುಪ್ಪದ ಬೆಲೆ 610 ರೂಪಾಯಿಯಿಂದ 700 ರೂಪಾಯಿಗೆ ಹೆಚ್ಚಳ ಮಾಡಲಾಗಿತ್ತು. ಈ ನಿರ್ಧಾರವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಸಮರ್ಥಿಸಿದ್ದಾರೆ. ಈ ಬೆಲೆ ಹೆಚ್ಚಳವು ಹಾಲು ಉತ್ಪನ್ನರಿಗೆ ಹೆಚ್ಚು ಅನುಕೂಲ ಒದಗಿಸ್ತಾ ಇದೆ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ನಂದಿನಿ ತುಪ್ಪದ ಬೆಲೆ ಏಕಾಏಕಿ 90 ರೂಪಾಯಿ ಹೆಚ್ಚಳ ಆಗಿದೆ ಎಂಬ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರಿಸಿ, ರೈತರಿಗೆ ಇದು ಒಳ್ಳೆಯದಾಗಲಿ ಎಂಬ ನಿಟ್ಟಿನಲ್ಲಿ ನಾವು ಹೆಚ್ಚಳ ಮಾಡಲಾಗಿದೆ. ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೆಎಂಎಫ್ನ ಪ್ರಮುಖ ಉತ್ಪನ್ನವಾದಂತಹ ನಂದಿನಿ ತುಪ್ಪದ ದರ ಹೆಚ್ಚಳವು ಹಾಲು ಉತ್ಪನ್ನಕಾರರಿಗೆ ಇದು ನ್ಯಾಯಯುತ ಬೆಲೆಯನ್ನ ಪಡೆಯಲು ಸಹಾಯ ಮಾಡುತ್ತೆ ಅಂತ ಅವರು ಈಗ ಹೇಳಿಕೆಯನ್ನ ನೀಡಿ ಸಮರ್ಥನೆಯನ್ನ ನೀಡಿದ್ದಾರೆ. ಇನ್ನು ಇದರಿಂದಾಗಿ ಜನಸಾಮಾನ್ಯರು ಬೇಸತ್ತು ಹೋಗಿದ್ದು, ಅಚಾನಕ್ ಆಗಿ 1 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, 90 ರೂಪಾಯಿ ಬೆಲೆ ಏರಿಕೆ ಆಗಿರುವುದು ಜನಸಾಮಾನ್ಯರ ಜೀವನಕ್ಕೆ ಹೊಡೆತ ಬಿದ್ದಂತಾಗಿದೆ.